ಎಲ್ರಿಗೂ ನಮಸ್ಕಾರ. ಮೊದಲು ಈ ಒಂದು ಮುಹೂರ್ತದ ಸಮಾರಂಭಕ್ಕೆ ಬಂದಿರುವಂಥ ವಿನೋದ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಶಾರ್ಟ್ ಪೀರಿಯಡಲ್ಲಿ ಕರೆದ್ರು ಅಂತಲೂ ನನಗೆ ಗೊತ್ತು. ಎಷ್ಟು ಲೇಟಾಗಿ ಕರೆದ್ರು ಅನ್ನೋದಲ್ಲ, ಯಾರು ಕರೆದ್ರು ಅನ್ನೋ ಕಾರಣಕ್ಕೋಸ್ಕರ ನೀವು ಇಲ್ಲಿದ್ದೀರಾ. ನಿಮಗೆ ಮೊದಲು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ವಿನೋದ್. ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಕೂಡ ಬಂದು ಇವತ್ತು ಕ್ಲ್ಯಾಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ. ಪ್ರತಿಯೊಂದು ಸಿನಿಮಾ ಮುಹೂರ್ತದಕ್ಕಿಂತ ಒಂದು ಸ್ವಲ್ಪ ವಿಶೇಷ ನನಗೆ ಈ ಸಿನಿಮಾ. ನನ್ನ 175ನೇ ಸಿನಿಮಾ ಅನ್ನೋ ಕಾರಣಕ್ಕೆ ನನಗೆ ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೊದಲಿಗೆ ನನ್ನನ್ನು ಈ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಂಥ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರಿಗೆ ಮೊದಲು ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಅದಾದಮೇಲೆ ನನ್ನನ್ನು ನಾಯಕಿಯಾಗಿ ಪರಿಚಯ ಮಾಡಿದ್ದು ಶ್ರೀನಿವಾಸ್ ಮೂರ್ತಿ ಅಂಕಲ್, ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಸಿನಿಮಾದಲ್ಲಿ. ಅದಾದಮೇಲೆ ನನಗೊಂದು ಹೆಸರನ್ನು ಕೊಟ್ಟು ಇಷ್ಟು ವರ್ಷಗಳ ಕಾಲ ನಾನು ಇಂಡಸ್ಟ್ರಿಯಲ್ಲಿ ಉಳಿತಾ ಇದ್ದೀನಿ ಅಂದರೆ ಅದು ಒಂದೇ ಒಂದು ಕಾರಣ, ಅದು ದ್ವಾರಕೀಶ್ ಅಣ್ಣ ಮಾಡಿದಂಥ ಶ್ರುತಿ ಸಿನಿಮಾ. ಅವ್ರನ್ನೂ ಕೂಡ ನಾನು ಜ್ಞಾಪಿಸ್ಕೊಳ್ತಾ, ಇನ್ನು ನನ್ನ ತಂದೆ ತಾಯಿ ನನಗೆ ಈ ಚಿತ್ರರಂಗಕ್ಕೆ ಕರ್ಕೊಂಡು ಬರೋದಕ್ಕೆ ಅವ್ರು ಪಟ್ಟಂಥ ಶ್ರಮ ತ್ಯಾಗ ಎಲ್ಲ ನನಗೆ ಗೊತ್ತಿದೆ. ಅವರು ಈ ಒಂದು ಮುಹೂರ್ತದಲ್ಲಿದ್ದಿದ್ದು ನನಗೆ ತುಂಬಾ ಖುಷಿ ಇದೆ ಅಮ್ಮ. ಡೈರೆಕ್ಟರ್ ಸರ್ ಹಾಗೂ ಈ ಟೀಮ್ ಮದರ್, ನನಗೆ ಇವರು ಬಂದು ಕತೆ ಹೇಳುವಾಗ ಬೇರೆ ಎಲ್ಲ ಕತೆಗಳನ್ನೂ ಕೇಳುವಾಗ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಸಿನಿಮಾ. ನನಗೆ ಸಿನಿಮಾ ಕತೆ ಕಾಂಟೆಂಟ್ಗಿಂತ ಅವ್ರಿಗಿರುವಂಥ ಶ್ರದ್ಧೆ, ಸಿನಿಮಾದಲ್ಲಿ ಏನಾದರೂ ಒಂದು ಹೊಸತನ ಮಾಡಬೇಕು ಅನ್ನುವಂಥ ಒಂದು ತುಡಿತ ನನಗೆ ಇಷ್ಟ ಆಯಿತು. ಡೈರೆಕ್ಟರ್ ಸರ್ ಆವಾಗಲೇ ಹೇಳ್ತಾಯಿದ್ರು, 175ನೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ, ಆ ಹೆಸರಿಗೇನು ಚ್ಯುತಿ ಬಾರದೇ ಇರೋ ಹಾಗೆ ನೋಡ್ಕೊಳ್ತೀನಿ ಮೇಡಮ್, ನಂಬಿಕೆ ಇಡಿ ಅಂತ. ಸರ್, ನೀವು ನನ್ನ 150ನೇ ಸಿನಿಮಾಗಂತಲ್ಲ ಸರ್, 1 ರೂಪಾಯಿನೋ 100 ರೂಪಾಯಿನೋ ದುಡ್ಡು ಹಾಕಿರ್ತಾರಲ್ಲ ನಿರ್ಮಾಪಕರು, ಅವ್ರಿಗೆ ಗೌರವ ಉಳಿಸೋಂಥ ಸಿನಿಮಾ ಮಾಡಿ ಸರ್, ಅಷ್ಟೇ. ನಮಗೆ ಅನ್ನ ಹಾಕೋರು ಅನ್ನ ಎಲ್ಲೋ ಸಿಗ್ತಾನೆ ಇರುತ್ತೆ ಇಂಡಸ್ಟ್ರೀಲಿ. ಬಂದು 35 ವರ್ಷ ಆಯಿತು, ಇನ್ನೂ ಕೆಲಸ ಮಾಡ್ತಾನೆ ಇದ್ದೀನಿ ಅಂದರೆ ಯಾರೋ ನಿರ್ಮಾಪಕರು ನಮಗೆ ಊಟ ಹಾಕ್ತಾರೆ. ಆದರೆ ಆ ಒಬ್ಬ ನಿರ್ಮಾಪಕರು ಈ ಒಂದು ಸಿನಿಮಾಯಿಂದ ಮನೆಗೆ ವಾಪಸ್ ಹೋಗ್ಬಿಡ್ಬಾರ್ದು. ಅವರು ಇನ್ನೂ ಒಂದು 10-20 ಸಿನಿಮಾಗಳು ಮಾಡಬೇಕು. ಆ ಥರದ್ದು ಒಂದು ಸಿನಿಮಾ ಮಾಡಿ, ಆ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ನಮ್ಮ ಎಲ್ಲರ ಆ್ಯಕ್ಟಿಂಗ್ ಈ ಸಿನಿಮಾದಲ್ಲಿ ಏನೋ ನಾನು ಸೂಪರಾಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಏನೋ ಹೊಸದಾಗಿ ಕಾಣ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಪ್ರಯತ್ನ ಅಲ್ಲ, ಅದು ಅವರ ಕಲ್ಪನೆ. ಒಬ್ಬ ಡೈರೆಕ್ಟರ್ ಒಂದು ಶಾರ್ಟ್ನ ಕಟ್ ಅಂತ ಹೇಳೋದೆ ನಾವು ಆ್ಯಕ್ಟಿಂಗ್ ಅವ್ರ ಕಲ್ಪನೆಗೆ, ನಾವು ಅವ್ರ ನಿರೀಕ್ಷೆಗೆ ನಾವು ನಿಲುಕಿದ್ದೀವಿ ಅಂತ. ಅವ್ರು ಕಟ್ ಹೇಳಲಿಲ್ಲ, ಒನ್ ಮೋರ್ ಅಂದರೆ ಅವ್ರು ಕೇಳೋಷ್ಟು ನಾವು ಆ್ಯಕ್ಟ್ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಹಾಗಾಗಿ ನಾನೊಬ್ಬ ಒಳ್ಳೆಯ ಕಲಾವಿದೆ ಅಥವಾ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂದರೆ ಅದನ್ನು ನಿರ್ಧಾರ ಮಾಡೋದೇ ಒಬ್ಬ ನಿರ್ದೇಶಕ. ಹಾಗಾಗಿ ನಿಮ್ಮ ಜವಾಬ್ದಾರಿ ಈ ಸಿನಿಮಾದಲ್ಲಿ ತುಂಬಾ ಇದೆ ಸರ್. ನಾನು ಫಾರ್ ದ ಫಸ್ಟ್ ಟೈಮ್ ಇಷ್ಟು ಸಿನಿಮಾಗಳಲ್ಲಿ ನಾನು ಯಾವ ಸಿನಿಮಾಗೂ ಕೂಡ ವರ್ಕ್ಶಾಪ್ ಮಾಡಿ ಅಂತ ನಾನು ಕೇಳಿರಲಿಲ್ಲ, ಅಥವಾ ನನ್ನನ್ನು ಯಾರೂ ಕೇಳ್ಕೊಂಡು ಬಂದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ನೀವು ಶೂಟಿಂಗ್ ಹೋಗೋಕ್ಕೆ ಮುಂಚೆ ಈ ಒಂದು ಸಿನಿಮಾಗೆ ವರ್ಕ್ಶಾಪ್ ಮಾಡಲೇಬೇಕು ನೀವು, ಯಾಕಂದರೆ ಸಾಕಷ್ಟು ಹೊಸ ಕಲಾವಿದರಿದ್ದಾರೆ, ಹೊಸ ಪಾತ್ರಗಳು ಕೊಡ್ತಾ ಇದ್ದೀರಾ. ಒಬ್ಬ ನಿರ್ಮಾಪಕನಿಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಹಾರ್ಡ್ ವರ್ಕ್ನ ನಾವು ಶೂಟಿಂಗ್ ಹೋಗೋಕ್ಕೆ ಮುಂಚೆ ಮಾಡೋಣ ಅಂತ ಕೇಳಿದ್ದೀನಿ. ಎಷ್ಟು ಸರಿ ನಾನು ಅವರು ಒಟ್ಟಿಗೆ ಕೂತ್ಕೊಂಡು ಸ್ಕ್ರಿಪ್ಟನ್ನು ಓದಿದ್ದೀವೋ ನಮಗೆ ಗೊತ್ತಿಲ್ಲ. ನಿಮ್ಮೆಲ್ಲರ ಸಹಕಾರ ಇರಲಿ ಅಷ್ಟೇ. ಡೈರೆಕ್ಟ್ರು ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅನ್ನುವಂಥ ಒಂದು ತುಡಿತದಲ್ಲಿದ್ದಾರೆ. ನಾನು ಅವರಿಗೆ ಭರವಸೆ ಕೊಡೋದಿಷ್ಟೇ, ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಸೋತಿರುವಂಥ ಇತಿಹಾಸ ತುಂಬ ಕಡಿಮೆ ಇದೆ ಸರ್. ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ಬರ್ತಾರೆ, ಆಮೇಲೆ ಅದಕ್ಕೆ ತಾನಾಗೇ ಪ್ರಚಾರ ಮಾಡ್ಕೊಂಡು ಬಿಡುತ್ತೆ ಒಂದು ಸಿನಿಮಾ. ನೀವು ಒಂದು ಸಿನಿಮಾನ 2 ಗಂಟೆನೂ ತೋರಿಸ್ಬೇಕಾಗಿಲ್ಲ, ಒಂದು ಟೀಸರಲ್ಲಿ ಗೊತ್ತಾಗುತ್ತೆ ಸರ್ ಒಂದು ಸಿನಿಮಾ ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ, ಅಥವಾ ಜನ ನಮ್ಮ ಥಿಯೇಟ್ರಿಗೆ ಬರ್ತಾರಾ ಇಲ್ವಾ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇಟ್ಸ್ ಅವರ್ ಹಾರ್ಡ್ ವರ್ಕ್ ಅನ್ನೋದನ್ನು ಮಾತ್ರ ನಾನು ನಂಬ್ಕೊಂಡಿದ್ದೀನಿ. ಅದ್ರ ಮೇಲೆ ಒಳ್ಳೆ ಸಮಯ ಸಿಕ್ಕೋದು, ಒಳ್ಳೆ ಥಿಯೇಟ್ರ್ ಸಿಕ್ಕೋದು, ಆ ಕ್ಯಾರೆಕ್ಟರ್ ತಕ್ಕಂತೆ ಕಲಾವಿದರು ಸಿಗೋದು, ಅದೆಲ್ಲ ಒಂಥರ ಅದೃಷ್ಟ ಥರ. ಅದು ನೀವು ಒಳ್ಳೆ ಕಲಾವಿದರ ತಂಡನ ಆರಿಸ್ಕೊಂಡಿದ್ದೀರಾ, ಒಳ್ಳೆ ನಿರ್ಮಾಪಕರು. ಪಾಪ ಇದುವರೆಗೂ ನಾವು ಒಂದು ಫೋಟೋ ಶೂಟ್ ಮಾಡಿದ್ದೀವಿ, ಅವ್ರನ್ನ ನಾವು ನೋಡಲೇ ಇಲ್ಲ ಅಂದರೆ ಅಷ್ಟು ನಂಬಿಕೆ ಇದೆ ಅವರಿಗೆ ಡೈರೆಕ್ಟರ್ ಮೇಲೆ. ಅದನ್ನು ಇಡೀ ತಂಡ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತೀನಿ. ಹಾಗೆ ಹೇಳ್ತಾ ಈ ಒಂದು ಸಿನಿಮಾಗೆ
ನಿಮ್ಮೆಲ್ಲರ ಸಪೋರ್ಟ್ ಇರಲಿ. 175ನೇ ಸಿನಿಮಾ ಅಂತ ಎಷ್ಟು ಪ್ರೀತಿಯಿಂದ ಎಲ್ಲರೂ ನನ್ನನ್ನು ಹರಿಸ್ತಾ ಇದ್ದೀರಿ. ಇದಕ್ಕೆ ನಾನು ತುಂಬಾ ಋಣಿಯಾಗಿದ್ದೀನಿ. ಖುಷಿಯಾಗುತ್ತೆ. ಎಲ್ಲರ ಮನೆ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇಂಡಸ್ಟ್ರಿಯಲ್ಲೇ ಬೆಳೆದಿದ್ದು. ನಾನು ಮನೆಯಲ್ಲಿ ನನ್ನ ಅಣ್ಣ ನನ್ನ ತಂಗಿ ಹೇಗೆ ಬೆಳೆದ್ರು ಅನ್ನೋದನ್ನೇ ನಾನು ನೋಡಲಿಲ್ಲ. ಅಷ್ಟು ನಾನು ಸಿನಿಮಾಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ನನ್ನ ಎಷ್ಟು ಬ್ಯುಸಿಯಾಗಿ ನಾನು ಕೆಲಸ ಮಾಡಿದೆ. ಇಂಡಸ್ಟ್ರಿಗೆ ಬಂದಾಗಲಿಲ್ಲ ಅಂದರೆ 1 ವರ್ಷ ನಂದು 13 ಸಿನಿಮಾ ರಿಲೀಸ್ ಆಗಿತ್ತು. ಅಂದರೆ ನಾನು ಇಂಡಸ್ಟ್ರಿಲಿ ಎಷ್ಟು ಬ್ಯುಸಿಯಾಗಿದ್ದೆ ಅಂತ ನಿಮಗೆ ಅರ್ಥ ಆಗ್ಬೋದು. ಮನೆ ಮಗಳಲ್ಲ, ನಾನು ಇಂಡಸ್ಟ್ರಿ ಮಗಳು. ನಾನು ಬೆಳೆದಿದ್ದೇ ಇಲ್ಲಿ. ಇಲ್ಲಿ ನಾಗೇಶ್ ಅವ್ರು ಕೂತಿದ್ದಾರೆ. ನನ್ನನ್ನು ತುಂಬ ಚಿಕ್ಕ ಹುಡುಗಿಯಿಂದ ನೋಡ್ಕೊಂಡು ಬಂದಿರೋರು. ಆ ಥರ ತುಂಬ ಹಿರಿಯರಿದ್ದಾರೆ. ನನಗೆ ಇನ್ನೂ ಕೂಡ ನನ್ನ ಮೊದಲನೇ ಸಿನಿಮಾ ಅನ್ನೋಷ್ಟು ನನಗೆ ಭಯ ಇದೆ. ನಾನು ಫಸ್ಟ್ ಫ್ರೇಮಲ್ಲಿ ನಾನು ಹೇಗೆ ಆ್ಯಕ್ಟ್ ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಡೈರೆಕ್ಟರ್ ಸರ್ ಕೇಳಿದೆ, ಸರ್ ಪ್ಲೀಸ್ ನನಗೆ ವರ್ಕ್ಶಾಪ್ ಮಾಡಿ ಇದಕ್ಕೆ ಅಂತ. ಯಾಕೆಂದರೆ ಪ್ರತಿಯೊಂದು ಸಿನಿಮಾದಿಂದ ಸಿನಿಮಾಗೆ ಏನಾದರೂ ಕಲಿಬೇಕು ಅನ್ನುವಂಥ ಆಸೆ ತುಡಿತ ನನ್ನಲ್ಲಿದೆ. ಹಾಗಾಗಿ ವರ್ಕ್ಶಾಪ್ ಮಾಡಿ ಸರ್, ಒಬ್ಬ ಒಳ್ಳೆಯ ಆ್ಯಕ್ಟಿಂಗ್ ಹೇಳ್ಕೊಡುವಂಥ ಒಬ್ಬ ಒಳ್ಳೆ ಮಾಸ್ಟರ್ನ ಕೂಡ ಕರೆಸ್ಕೊಂಡು ಬನ್ನಿ, ಒಂದೊಂದು ಕ್ಯಾರೆಕ್ಟ್ರಿಗೆ ಒಂದೊಂದು ಮ್ಯಾನರಿಸಮ್ ಇಡಿ ಅಂತೆಲ್ಲ ಕೇಳಿದ್ದೀನಿ. ನನ್ನ ಕೈಲಾದಂಥ ನನ್ನ ಪ್ರಯತ್ನ ಒಬ್ಬ ಕಲಾವಿದೆಯಾಗಿ ಅವ್ರು ಕೊಡುವಂಥ ಒಂದೊಂದು ರೂಪಾಯಿಗಾಗಿರಲಿ ಅಥವಾ ನನಗೆ ಸಿಕ್ಕ ಇರುವಂಥ ಒಂದು ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ಬೇಕು ಅನ್ನುವಂಥ ಎಲ್ಲ ಪ್ರಯತ್ನ ನನ್ನ ಕಡೆಯಿಂದ ಆಗ್ತಾಯಿದೆ. ಚಿತ್ರತಂಡದಿಂದ, ನಿರ್ದೇಶಕರಿಂದ ಕೂಡ ನಾನು ಅದನ್ನೇ ಬಯಸ್ತೀನಿ ಸರ್. ನೀವು ಎಷ್ಟು ದಿನ ಅಂದ್ಕೊಳ್ತೀರೋ ಅಷ್ಟು ದಿನದಲ್ಲೇ ಸಿನಿಮಾ ಮುಗಿಸಿ. ಅದಕ್ಕೆ ನಮ್ಮೆಲ್ಲ ಕಲಾವಿದರ ಸಹಕಾರ ಇದೆ. ಬೆಳಗ್ಗೆ 9ರಿಂದ ಸಾಯಂಕಾಲ 6ರವರೆಗೂ ಅವ್ರು ಏನು ಹೇಳ್ತಾರೋ ಆ ಕೆಲಸನ ಮುಗಿಸಿ ನಾವು ಹೋಗ್ತೀವಿ. ನಿರ್ಮಾಪಕರನ್ನು ಉಳಿಸ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. 175ನೇ ಸಿನಿಮಾ ಅನ್ನೋದು ವಿಶೇಷ ಅಲ್ಲ, ಇಷ್ಟು ವರ್ಷ ಆದರೂ ನನಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ತಿದೆ ಅನ್ನೋದು ಮಾತ್ರ ನನಗೆ ವಿಶೇಷ ಅಂತ ನನಗೆ ಅನಿಸುತ್ತೆ. ಆ ಕಲಾ ಸರಸ್ವತಿಯ ಸೇವೆ ಮಾಡುವಂಥ ಅವಕಾಶ ಮತ್ತಷ್ಟು ಸಿಗ್ತಾ ಇರಲಿ ನನಗೆ ಅಂತ ಕೇಳ್ತಾ, ಈ ಒಂದು ಪಾತ್ರ ನನಗೆ ತುಂಬಾ ಹೆಮ್ಮೆ ಇದೆ. ತುಂಬ ವಿಶೇಷವಾದಂಥ ಒಂದು ಪಾತ್ರ ಆಗಿ ಅವರು ಇದನ್ನು ಹೆಣ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರೋ ಅಷ್ಟು ಸಾಫ್ಟಾಗಿ ಸಿನಿಮಾ ಇರೋದಿಲ್ಲ. ಸಿನಿಮಾ ಕಥೆನೇ ಬೇರೆ ಇದೆ ಒಳಗಡೆ. ಪ್ರತಿ ಒಂದು 15 ನಿಮಿಷಕ್ಕೊಂದು ಹೊಸ ಹೊಸ ಟ್ವಿಸ್ಟ್ಗಳನ್ನು ಇವರು ಸಿನಿಮಾದಲ್ಲಿ ಇಟ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಹತ್ತಿರ ಬರೋ ಅಷ್ಟರಲ್ಲಿ ಸಿನಿಮಾ ಆಗಲೇ ಒಂದು ಸಾಕಷ್ಟು ತಿರುವುಗಳನ್ನು ತಗೊಂಡಿರುತ್ತೆ. ಕ್ಲೈಮ್ಯಾಕ್ಸ್ ಬಹುಶಃ ಯಾರೂ ಆಗದೇ ಇರುವಂಥ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಒಂದು ಈ ಸಿನಿಮಾನ ತೊಗೊಂಡಿದ್ದಾರೆ. ಹಳ್ಳಿ ಹೆಣ್ಣುಮಕ್ಕಳು ಹೀಗೆ ಕೂಡ ಬಿಹೇವ್ ಮಾಡೋಕ್ಕೆ ಸಾಧ್ಯವಾ ಅಂತ ಅನ್ನುವಂತಹ ಒಂದು ಕಥೆಯನ್ನು ಅವ್ರು ಬರ್ಕೊಂಡಿದ್ದಾರೆ. ತೆರೆಯ ಮೇಲೆ ಅಚ್ಚುಕಟ್ಟಾಗಿ ತೊಗೊಂಡು ಬರ್ತಾರೆ ಅನ್ನುವಂಥ ನನ್ನ ನಂಬಿಕೆ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ಟೀಮ್ಗೆ ಬೆಸ್ಟ್ ವಿಶಸ್. ಎಲ್ಲರೂ ಒಂದು ತಂಡವಾಗಿ, ಕ್ಯಾಮ್ರಾಮ್ಯಾನ್, ಮ್ಯೂಸಿಕ್ ಡೈರೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕೆಲಸ ನೋಡಿದ್ದೀನಿ ಕ್ಯಾಮ್ರಾಮ್ಯಾನ್ ಸರ್, ಫೈಟ್ ಮಾಸ್ಟರ್ ಸರ್. ನನಗೇನಿಲ್ಲ ಬಿಡಿ, ಫೈಟ್ ಏನಿರಲ್ಲ ನನಗೆ. ಏನಿರಲ್ಲ ಅಂತ ಮಾದೇವ ಅಲ್ಲಿ ಸೀರೆ ಹಾಕೊಂಡು ಇಲ್ಲಿ ಗೊತ್ತಿರೋದು ನನಗೆ. ನಾನು ಶಾಕ್ ಆಗಿದ್ದೆ. ಓಕೆನಾ ಅಂದೆ, ಇಲ್ಲಿ ಗೊದ್ರು ಫೈಟ್. ಆಕ್ಚುಲಿ ಒಂದು ಫೈಟ್ ಕೊಡ್ಬೇಕು. ಆಕ್ಚುಲಿ ಇದೆ, ಸುಮ್ಮನೆ ಹೇಳ್ಬಾರ್ದು ಅಂತ ಹೇಳಿರ್ಲಿಲ್ಲ. ಸೊ ತಂಡವಾಗಿ ಎಲ್ಲರೂ ಕೆಲಸ ಯಾರ್ದೋ ಈ ಸಿನಿಮಾ ಅನ್ನೋದು ಇಂಡಿವಿಜುವಲ್ ಆಗಿ ಯಾರೋ ಒಬ್ರದ್ದು ಸ್ಕೋರ್ ಆಗೋದಿಲ್ಲ. ಒಂದು ಟೀಮ್ ಗೆಲ್ಲಬೇಕು ಅಂದರೆ ಪ್ರತಿಯೊಬ್ಬ ಬ್ಯಾಟ್ಸ್ಮ್ಯಾನು ಚೆನ್ನಾಗಿ ಆಟ ಆಡಲೇಬೇಕು. ಆವಾಗ ಮಾತ್ರ ಒಂದು ತಂಡ ಗೆಲ್ಲೋದಕ್ಕೆ ಸಾಧ್ಯ. ಸೊ ಒಳ್ಳೆ ಬ್ಯಾಟ್ಸ್ಮ್ಯಾನ್ಸ್ಗಳೆಲ್ಲ ಇದ್ದಾರೆ ನಮ್ಮ ತಂಡದಲ್ಲಿ. ಸೊ ಈ ಸರಿ ಕಪ್ ನಮ್ಮದೇ ಅನ್ನೋ ಥರ ನಾವು ಈ ತಂಡವಾಗಿ ನಾವೆಲ್ಲರೂ ಗೆಲ್ಲಬೇಕು ಅನ್ನೋ ಉತ್ಸಾಹದಲ್ಲಿದ್ದೀವಿ. ನಿಮ್ಮೆಲ್ಲರ ಹಾರೈಕೆ, ಸಪೋರ್ಟ್ ಸದಾ ಹೀಗೆ ಇರಲಿ. ಇಡೀ ಚಿತ್ರರಂಗಕ್ಕೆ ನನಗೆ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನನ್ನ ಜೊತೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಕಲಾವಿದರಿಗೆ, ದೊಡ್ಡ ದೊಡ್ಡ ಕಲಾವಿದರಿಗೆ ಎಲ್ಲರಿಗೂ ನಾನು ತುಂಬ ಋಣಿಯಾಗಿದ್ದೀನಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ನಮ್ಮ ಮಾಸ್ಟರ್ ಅವ್ರ ಬಗ್ಗೆ ನಾನು ಮಾತಾಡಲಿಲ್ಲ. ಯೋಗ ಮಾಸ್ಟರು ಆಗಲೇ ಹೇಳಿದ್ರು, ನಾನು ಇಂಟ್ರೊಡ್ಯೂಸ್ ಮಾಡಿದೆ ಬಲರಾಮದಲ್ಲಿ ಅಂತೇಳಿ. ನಾನು ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಇಟ್ ಇಸ್ ನಾಟ್ ದ್ಯಾಟ್, ಅವ್ರಿಗೆ ಅಷ್ಟು ಟ್ಯಾಲೆಂಟ್ ಇದೆ. ಯಾಕಂದರೆ ಅವರು
ನನ್ನ ಸಿನಿಮಾ ರಾಘವ ಲಂಕಾಸುರ ಅಲ್ಲಿಂದನೇ ನಾನು ನೋಡ್ತಾ ಇದ್ದೀನಿ. ಮಾದೇವದಲ್ಲೂ ಕೆಲಸ ಮಾಡಿದ್ರು. ಆತ ಬರೀ ಒಬ್ಬರು ಫೈಟ್ ಮಾಸ್ಟರ್ ಅಲ್ಲ, ಆ್ಯಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್, ಫೈಟರ್ ಆ್ಯಂಡ್ ಈಗ ಫೈಟ್ ಮಾಸ್ಟರ್. ಆತ ಎಲ್ಲನೂ ನಿಭಾಯಿಸಬಲ್ಲ. ಆ್ಯಂಡ್ ಈಗ ಭಾಳ ಬ್ಯುಸಿ ಇರೋವಂಥ ಒಬ್ಬ ಸಾಹಸ ನಿರ್ದೇಶಕರು. ಸೊ ಅವ್ರಿಗೆ ಒಳ್ಳೇದಾಗಲಿ. ನಾನು ಯಾವಾಗಲೂ ಕೆಲವು ನಾನು ಮಾಡಲಿಲ್ಲ ಅಂದರೆ ಸಿನಿಮಾ ಆದ್ರೂ ಅವರು ಒಂದಿಷ್ಟು ನನಗೆ ಒಳ್ಳೊಳ್ಳೆ ಸಿನಿಮಾಗಳು ಯಾವುದಾದ್ರೂ ಮಾಡ್ತಿದ್ರೆ ಅದನ್ನೆಲ್ಲ ನನಗೆ ಕಳಿಸ್ತಾರೆ, ನನಗೆ ಇಷ್ಟು ಮಾಡು ಹಿಂಗೆ ಮಾಡು ಅಂತೆಲ್ಲ. ಸೊ ಆ್ಯಕ್ಚುಲಿ ಬಲರಾಮದಲ್ಲಿ ಭಾಳ ಒಂದು ಲಾಸ್ಟ್ ಇದನ್ನೆಲ್ಲ ಇವ್ರನ್ನ ಬಳಸ್ಕೊಂಡು ನಾವು ಒಂದಿಷ್ಟೆಲ್ಲ ಶೂಟ್ ಮಾಡಿದ್ದೀವಿ. ಒಳ್ಳೆ ಟ್ಯಾಲೆಂಟೆಡು. ಸೊ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ನಾನು ಕೇಳಿದ್ದೀನಿ. ಸಾರಿ, ನಾನು ಆಗಲೇ ಮಾತಾಡಲಿಲ್ಲ. ಒಳ್ಳೇದಾಗ್ಲಪ್ಪ ನಿಮಗೂ. ಆ್ಯಂಡ್ ಸಿನಿಮಾಟೋಗ್ರಾಫರ್ ಅವ್ರಿಗೂ ಒಳ್ಳೇದಾಗಲಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಈ ಸಿನಿಮಾಗೆ ಇನ್ನೊಂದು ಇಬ್ಬರು ಟೆಕ್ನಿಷಿಯನ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಒಂದು ನಂದಣ್ಣ, ಬನ್ನಿ ನಂದಣ್ಣ. ಇವತ್ತು ನಾಳೆ ಶೂಟಿಂಗ್ ಮಾಡಬೇಕಾದ್ರೆ ಇಲ್ಲ ಶ್ರುತಿ ಮೇಡಮ್ದು ಏನೇ ಗೆಟಪ್ ಏನೇ ಇತ್ತಿತ್ತು ಅಂದರೆ ನಂದಣ್ಣ ಅವರೇ ಅವ್ರನ್ನ ಪ್ರಿಪೇರ್ ಮಾಡಿದ್ದು. ಸೊ ನಂದಣ್ಣ ಅವರ ಪಾತ್ರ ಭಾಳ ದೊಡ್ಡದಿದೆ. ಇನ್ನೊಂದು ನಮ್ಮ ವರುಣ್ ರಾಜ್ ಗೌಡ ಅವರು, ಇವರು ಈ ಸಿನಿಮಾಗೆ ಕಂಪ್ಲೀಟಾಗಿ 3 ಸಾಂಗ್ಗೆ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ. ಇದು ಅವರ 3ನೇ ಸಿನಿಮಾ. ಇನ್ನು ನಮ್ಮ ನರೇಶ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಇವರು ಪ್ರೊಡಕ್ಷನ್ ಮ್ಯಾನೇಜರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಇವತ್ತು ಏನೇ ನಾವು ಈ ಪ್ರಿಪ್ರೇಷನ್ಗಳು ಏನೇ ನಡೀತಾ ಇದ್ರು ನನ್ನ ಹಿಂದೆ ಇವರ ಸಪೋರ್ಟ್ ತುಂಬ ಇದೆ. ಸೊ ನರೇಶ್ ಸರ್, ಈ ಸಿನಿಮಾದಲ್ಲಿ 2 ಸಾಂಗು ಮತ್ತು 2 ಬಿಟ್ ಇದೆ. ಅದನ್ನು ನಾಗಾರ್ಜುನ ಶರ್ಮಾ ಅವರು ಲಿರಿಕ್ಸ್ ಬರಿತಾ ಇದ್ದಾರೆ. ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ ಅವರು.